ಎಲ್ಲರಿಗೂ ನಮಸ್ಕಾರ. ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಕೊನೆಯ ಭಾಗ. ಮಾಧವಿ ಸ್ವಯಂವರವನ್ನು ಅವಳ ತಂದೆ ಯಯಾತಿ ಏರ್ಪಾಡು ಮಾಡಿರ್ತಾನೆ. ಕೊನೆಗಳಿಗೆವರೆಗೂ ಅವಳು ಯೋಚನೆ ಮಾಡ್ತಾಳೆ. ಆನಂತರ ಸ್ವಯಂವರ ಬೇಡ, ಏಕೆಂದರೆ ಈಗಾಗಲೇ ತನ್ನ ಬಾಳು 4 ಜನದಿಂದ ಛಿದ್ರವಾಗಿದೆ. ಇನ್ನು ಈ ದೇಹವನ್ನು ಬೇರೆಯವನಿಗೆ ಒಪ್ಪಿಸೋದು ಮತ್ತು ಒಬ್ಬನ ಜೊತೆಗೇ ಇನ್ನು ಎಷ್ಟೋ ವರ್ಷಗಳ ಕಾಲ ಕಳೆಯೋದು, ಇವೆಲ್ಲ ಒಂಥರ ಸಹ್ಯವಾದ ವಿಚಾರ ಅಂತ ಅವಳಿಗೆ ಅನಿಸೋದಿಲ್ಲ. ಹಾಗಾಗಿ ಅವಳು ಒಂದು ತೀರ್ಮಾನಕ್ಕೆ ಬರ್ತಾಳೆ. ಈ ಸ್ವಯಂವರವೇ ಬೇಡ, ತಾನು ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾಳೆ. ತಂದೆ ಮಾತ್ರ ತುಂಬ ವೈಭವದಿಂದ ಎಲ್ಲವನ್ನು ಸಿದ್ಧ ಮಾಡಿರ್ತಾನೆ. ಬೇಕಾದಷ್ಟು ಜನ ರಾಜಕುಮಾರರು ಎಲ್ಲರೂ ಬಂದು ಅಲ್ಲಿ ನೆರೆದಿರ್ತಾರೆ. ಎಲ್ಲನೂ ಆಗುತ್ತೆ. ಸಾಕಷ್ಟು ರಾಜಕುಮಾರರನ್ನು ಅವಳು ನೋಡ್ತಾಳೆ. ಆದರೆ ಯಾರೊಬ್ಬರು ಅವಳ ಮನಸ್ಸಿಗೆ ಹಿತ ಅನಿಸೋದಿಲ್ಲ. ಏಕೆಂದರೆ ಅವಳು ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾಳೆ. ಈ ವೈವಾಹಿಕ ಜೀವನ, ದಾಂಪತ್ಯ ಜೀವನ ಇವ್ಯಾವುದು ತನಗೆ ಬೇಡ, ಇನ್ನು ಈ ಜೀವನ ಸಾಕು. ತಾನು ಕಾಡಿಗೆ ಹೋಗಿಬಿಟ್ಟು ಅಲ್ಲಿ ಒಂಟಿಯಾಗಿ ಇರೋದು ಅಥವಾ ತಪಸ್ಸನ್ನು ಮಾಡ್ಕೊಂಡಿರೋದು ಅನ್ನೋ ಒಂದು ನಿರ್ಧಾರಕ್ಕೆ ಅವಳು ಬಂದುಬಿಟ್ಟಿರ್ತಾಳೆ. ಹಾಗಾಗಿ ಅವಳ ಸಖಿ ಚಾರುನೇತ್ರೆ ಒಬ್ಬೊಬ್ಬ ರಾಜಕುಮಾರನ ಹತ್ರನೂ ಇವಳನ್ನು ನಿಲ್ಲಿಸಿ ಅವರ ಒಂದು ಪರಿಚಯವನ್ನು ಮಾಡಿಕೊಟ್ಟಾಗಲೂ ಕೂಡ ಅವಳಿಗೆ ಅದ್ರ ಬಗ್ಗೆ ತುಂಬ ಮನಸ್ಸು ವಿಮುಖವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಇವಳು ಹೀಗೆ ಯಾರನ್ನು ಆಯ್ಕೊಳ್ಳದೆ ಹೋಗ್ತಾ ಇರೋದನ್ನು ನೋಡಿ ರಾಜಕುಮಾರರುಗಳು ಕೂಡ ಮಾತಾಡ್ಕೊಳ್ತಾರೆ, ಈ ಸಂಪತ್ತಿಗೆ ನಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸಬೇಕಾಗಿತ್ತು ಅಂತ. ಆಗ ಅವಳ ತಂದೆ ಯಯಾತಿ ಕೂಡ ಹೇಳ್ತಾನೆ, ಇನ್ನೂ ಸ್ವಲ್ಪ ಸಮಯ ತಗೋ, ಯೋಚನೆ ಮಾಡು, ನಿನಗೆ ಯಾರು ಇಷ್ಟ ಆಗುತ್ತೋ ಅವರನ್ನು ಆಯ್ಕೋ, ಅವ್ರಿಗೆ ಪುಷ್ಪಮಾಲೆಯನ್ನು ಹಾಕು ಅಂತ ಹೇಳ್ತಾನೆ. ಆದರೆ ಮಾಧವಿ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯೋದಿಲ್ಲ. ಹಿಂದೆ ನನ್ನ ಭವಿಷ್ಯವನ್ನು ನಿರ್ಧರಿಸ್ಕೊಳ್ಳೋ ಅವಕಾಶ ನನಗೆ ಇರಲಿಲ್ಲ, ಈಗ ಆ ಹಕ್ಕನ್ನು ನನಗೆ ಕೊಟ್ಟಿದ್ದೀರಾ, ನನಗಿಷ್ಟ ಬಂದ ಹಾಗೆ ನಾನು ಮಾಡಬಹುದಲ್ವಾ? ನನಗೆ ಈ ಸ್ವಯಂವರನೇ ಬೇಡ, ನಾನು ಯಾರನ್ನು ಪತಿಯಾಗಿ ವರಿಸಲಾರೆ. ಏಕೆಂದರೆ ಈ ದೇಹವನ್ನು 4 ಜನ ಭೋಗಿಸಿ ಸುಖಪಟ್ಟಿದ್ದಾಗೋಗಿದೆ. ಪರಲೋಕದ ಬಾಧೆ ನನಗಿಲ್ಲ. ಆತ್ಮೋದ್ಧಾರಕ್ಕೋಸ್ಕರ ನಾನು ಕಾಡಿಗೆ ಹೋಗ್ಬಿಟ್ಟು ತಪಸ್ಸು ಮಾಡ್ತೀನಿ ಅಂತ ಕೂಡ ಹೇಳ್ತಾಳೆ. ಆಗ ಅಲ್ಲಿದ್ದ ರಾಜಕುಮಾರರುಗಳು ಕೂಡ ಇವಳು ಏನೋ ಸುಳ್ಳು ಹೇಳ್ತಿರ್ಬೋದು, ಏಕೆಂದರೆ ಹೆಂಗಸರು ಅಂದ್ರೇ ಸುಳ್ಳು ಹೇಳೋರು ಅಂತ ಹೇಳಿಬಿಟ್ಟು ಭಾವಿಸ್ತಾರೆ. ಆದರೆ ಮಾಧವಿ ತನ್ನ ಕೈಯಲ್ಲಿದ್ದ ವರಮಾಲೆಯನ್ನು ಪಕ್ಕಕ್ಕೆ ಬಿಸಾಡ್ತಾಳೆ. ಇನ್ನು ನನಗೆ ಇಲ್ಲಿಯ ಒಂದು ಹಂಗು ಬೇಡ ಅಂತ ಹೇಳಿಬಿಟ್ಟು ಆ ಪ್ರತಿಷ್ಠಾನ ನಗರವನ್ನು ಬಿಟ್ಟು ಕಾಡಿನ ಕಡೆಗೆ ಹೆಜ್ಜೆ ಹಾಕೋಕ್ಕೆ ಹೊರಡ್ತಾಳೆ. ಅವಳ ಜೀವದ ಗೆಳತಿಯಾಗಿದ್ದ ಚಾರು ಮಾತ್ರ ನಾನು ನಿನ್ನ ಹಿಂದೆ ಬಂದೇ ಬರ್ತೀನಿ ಅಂತ ಹಠ ಮಾಡಿದಾಗ ಮಾಧವಿ ನಿರಾಕರಿಸ್ತಾಳೆ. ಬೇಡ, ಹುಟ್ಟುವಾಗ ನಾನು ಒಬ್ಬಳೇ ಬಂದಿದ್ದು, ಎಲ್ಲ ಕಷ್ಟಗಳನ್ನು ಕೂಡ ನಾನು ಒಬ್ಬಳೇ ಅನುಭವಿಸಿದ್ದೀನಿ, ಇನ್ನೂ ಕೂಡ ನಾನು ಒಬ್ಬಳೇ ಇರ್ತಕ್ಕಂಥವಳು, ಯಾರೂ ನನ್ನ ಜೊತೆಗೆ ಬೇಡ ಅಂತ ತನ್ನ ನಿರ್ಧಾರವನ್ನು ಅಚಲವಾಗಿ ಹೇಳ್ತಾಳೆ. ಕಾಡಿನ ಕಡೆಗೆ ಹೊರಟೋಗ್ತಾಳೆ. ಅವಳನ್ನು ತಡೆಯೋಕ್ಕೆ ಮಾಡಿದಂತಹ ಯಾವ ಪ್ರಯತ್ನಗಳು ಕೂಡ ಫಲಕಾರ ಆಗೋದಿಲ್ಲ. ಕಾಡಿಗೆ ಹೊರಟೋಗ್ತಾಳೆ. ಇನ್ನು ಈ ಕಡೆಯಲ್ಲಿ ನೆರೆದಿದ್ದ ಜನವೆಲ್ಲನೂ ತಲೆಗೆ ಒಂದೊಂದು ಮಾತಾಡ್ಕೊಳ್ತಾರೆ. ಎಲ್ಲರೂ ಅಲ್ಲಿಂದ ನಿರ್ಗಮಿಸ್ತಾರೆ. ರಾಜ ಯಯಾತಿ ಮಾತ್ರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಾನೆ. ಏಕೆಂದರೆ ಅವನು ಮಗಳನ್ನು ಸುಖವಾಗಿ ಇಡಬಹುದು, ಅವಳಿಗೆ ವಿವಾಹವನ್ನು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದು ಎಲ್ಲವೂ ವ್ಯರ್ಥ ಆಗುತ್ತೆ. ಅದು ಯಾವುದೂ ನೆರವೇರೋದಿಲ್ಲ. ಮೊದಲಿಂದಲೂ ಅವನಿಗೆ ಮಗಳ ಬಗ್ಗೆ ಅಂತಹ ತುಂಬ ಸದಭಿಪ್ರಾಯ ಏನು ಇರೋದಿಲ್ಲ. ಇನ್ನು ಈಗ ಅವಳು ಈ ಥರ ಹೇಳಿ ಹೊರಟು ಹೋಗಿದ್ದು ಅವನಿಗೆ ಒಂದು ರೀತಿ ಮನಸ್ಸಿಗೆ ನಿರಾಳವೇ ಆಯಿತಾ ಅಂತ ಅನಿಸುತ್ತೆ. ಇನ್ನು ಈ ಕಡೆ ಕಾಡನ್ನು ಸೇರ್ತಾಳೆ ಮಾಧವಿ. ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಅವಳಿಗೆ ತಾನು ಈ ಥರದ ಕಾಡಿನಲ್ಲಿ ಎಷ್ಟು ಸತಿ ನಡೆದಾಡಿದೆ ಅನ್ನೋ ಒಂದು ನೆನಪುಗಳು ಕಾಡೋಕ್ಕೆ ಶುರು ಮಾಡುತ್ತೆ. ಗಾಲವನ ಜೊತೆಗೆ 1ನೇ ಸಲ, 2ನೇ ಸಲ, 3ನೇ ಸಲ ಈ ಥರ ಅವಳು ಸಾಕಷ್ಟು ಸಲ ಅಲ್ದಾಡಿರ್ತಾಳೆ. ಕಾಡಿನ ಗಿಡ ಮರಗಳು, ವನ್ಯರಾಶಿಗಳು ಜೊತೆಗೆ ವನ್ಯ ಮೃಗಗಳು ಕೂಡ ಅವಳಿಗೆ ಯಾವುದು ಹೊಸದು ಅಂತ ಅನಿಸೋದಿಲ್ಲ. ಇದೇ ತನ್ನ ತವರು ಮನೆಯ, ಈಗ ತಾನು ಬಿಟ್ಟು ಬಂದಿದ್ದೆ ಯಾವುದೋ ನಿಗೂಢ ಜಗತ್ತ ಅನ್ನೋ ಒಂದು ಭಾವನೆ ಅವಳ ಮನಸ್ಸಿನಲ್ಲಿ ಮೂಡಿಬಿಟ್ಟಿರುತ್ತೆ. ಹೋಗ್ತಾನೆ ಇರ್ತಾಳೆ. ಕಾಡಿನ ಮಧ್ಯಭಾಗಕ್ಕೆ ಹೋಗ್ತಾಳೆ. ಹಸಿವಾದಾಗ ಗಿಡಗಳಲ್ಲಿ ಇದ್ದಂತಹ ಹಣ್ಣುಗಳನ್ನು, ಎಲೆಗಳನ್ನು ಕಿತ್ತು ತಿಂತಾ ಇರ್ತಾಳೆ.
ಯಾವುದಾದ್ರೂ ತೊರೆ ಸಿಕ್ಕರೆ ಅಲ್ಲಿಯ ನೀರು ಕುಡಿತಾ ಇರ್ತಾಳೆ. ರಾತ್ರಿನೂ ಆಗತ್ತೆ. ಅವಳಿಗೆ ಯಾವುದೇ ಒಂದು ರೀತಿಯ ಅಂಜಿಕೆ ಅನ್ನೋದು ಕೂಡ ಮನಸ್ಸಿನಲ್ಲಿ ಬರೋದಿಲ್ಲ. ತಾಯಿಯ ಮಡಿಲಲ್ಲಿ ತಾನು ಸುಖವಾಗಿದ್ದೀನೇನೋ ಅನ್ನೋ ಒಂದು ಭ್ರಮೆಯಲ್ಲಿ ಅವಳು ಉಳ್ಕೊಂಬಿಟ್ಟಿರ್ತಾಳೆ. ಅಲ್ಲಿ ಸಮೀಪದಲ್ಲಿದ್ದಂತಹ ಎಲೆ ಗಿಡಗಳ ಮೇಲೆ ಅಥವಾ ಮರಗಳನ್ನು ಹತ್ತಿ ಅವುಗಳ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ. ಆನಂತರ ಬೆಳಗ್ಗೆ ಆದಾಗ ಅಥವಾ ಯಾವಾಗ ತನಗೆ ಎಚ್ಚರಿಕೆ ಆಗುತ್ತೋ ಆವಾಗ ಇಳಿದು ಬರೋದು, ಸಮೀಪ ಇದ್ದಂತಹ ಕೊಳದಲ್ಲೋ ಎಲ್ಲಾದರೂ ನೀರಲ್ಲಿ ಮುಳುಗೋದು, ಮತ್ತು ಹಾಗೆ ಓಡಾಡ್ಕೊಂಡಿರೋದು, ಇದೇ ಥರ ಕಾಲವನ್ನು ಕಳೀತಾ ಹೋಗ್ತಾಳೆ. ಈ ಥರ ಅವಳು ಒಂದಲ್ಲ ಎರಡಲ್ಲ ಸುಮಾರು 10-15 ವರ್ಷ ತನ್ನ ಜೀವನವನ್ನು ನಡೆಸ್ಕೊತ ಹೋಗ್ತಾಳೆ. ಈ ಹೊತ್ತಿಗೆ ಅವಳ ನಡವಳಿಕೆ ಕೂಡ ಕಾಡು ಪ್ರಾಣಿಗಳ ಥರವೇ ಆಗೋಗಿರುತ್ತೆ. ಅವಳ ಸುತ್ತಮುತ್ತ ಜಿಂಕೆಗಳು ಓಡಾಡ್ತಿದ್ರೆ ಅವಳ ಮನಸ್ಸಿಗೆ ಬಹಳ ಮುದ ಅನ್ನಿಸ್ತಾ ಇರುತ್ತೆ. ಆ ಪ್ರಾಣಿಗಳು ಕೂಡ ಬಹುಶಃ ಇವಳು ವಿಶ್ವಾಮಿತ್ರರ ಆಶ್ರಮದಲ್ಲಿ ಇದ್ದಾಗ ಅವಳನ್ನು ನೋಡಿದ್ದ ಪ್ರಾಣಿಗಳು ಏನೋ ಗೊತ್ತಿಲ್ಲ, ಅವು ಕೂಡ ಇವಳನ್ನು ಬಹಳ ಆಧರಿಸಿ ಇವಳ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ. ಇವಳು ಕೂಡ ಆ ಜಿಂಕೆಗಳ ಥರನೇ 4 ಕಾಲಿಂದ ಓಡಾಡೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾಳೆ. ಅವು ಕೂಡ ಇವಳು ಕೂಡ ತಮ್ಮ ಹಾಗೆ ಒಂದು ಪ್ರಾಣಿ ಅಂತ ಭಾವಿಸ್ಕೊತಾ ಇರ್ತಾಳೆ. ಕ್ರಮೇಣ ಮರಗಳ ಮೇಲೆ ಮಲ್ಕೊಳ್ತಿದ್ದಂತಹ ಮಾಧವಿ ಜಿಂಕೆಗಳ ಹಿಂಡುಗಳ ಮಧ್ಯೆ ಇರೋದು, ಅವುಗಳ ಥರನೇ ಓಡಾಡ್ಕೊಂಡಿರೋದು, ಅವುಗಳು ಎಲ್ಲಿ ಹೋದರೆ ತಾನೂ ಕೂಡ ಅಲ್ಲಿ ಹೋಗೋದು, ಈ ಥರದ ಒಂದು ಜೀವನ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೊರಟೋಗ್ಬಿಡ್ತಾಳೆ. ಇದೇ ಥರ ಜೀವನ ಗತಿ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಒಮ್ಮೆ ಏನಾಗುತ್ತೆ, ಹೀಗೆ ಅವಳು ಮುಂದೆ ಹೋಗಿ ಹೋಗಿ ಒಮ್ಮೆ ಏನಾಗುತ್ತೆ, ಒಂದು ಬಯಲು ಪ್ರದೇಶದ ಹತ್ತತ್ರಕ್ಕೆ ಬರ್ತಾಳೆ. ಬಂದಾಗ ಅವಳಿಗೆ ಈ ಸ್ಥಳವನ್ನು ಎಲ್ಲೋ ನೋಡಿದ್ದೀನಿ ಅನ್ನೋ ಒಂದು ಭಾಸ ಆಗುತ್ತೆ. ಇಷ್ಟು ವರ್ಷಗಳಲ್ಲಿ ಅವಳು ಯಾವ ಮಾತನ್ನು ಕೂಡ ಆಡಿರೋದಿಲ್ಲ. ಏಕೆಂದರೆ ಮಾತು ಬಲ್ಲವರು ಯಾರೂ ಅವಳ ಜೊತೆಗೆ ಇರೋದೇ ಇಲ್ಲ. ಅವಳ ಜೊತೆ ಇದ್ದಿದ್ದು ಕಾಡು ಪ್ರಾಣಿಗಳು, ಜಿಂಕೆಗಳು, ಮೊಲಗಳು, ಈ ಥರದ ಪ್ರಾಣಿಗಳಿರುತ್ತೆ. ಯಾರ ಜೊತೆ ಅವಳು ಮಾತಾಡಬೇಕು? ಹಾಗಾಗಿ ಅವಳಿಗೆ ಮಾತೇ ಮರೆತ ಹಾಗೆ ಆಗೋಗಿರುತ್ತೆ. ಆದರೆ ಯೋಚನಾ ಶಕ್ತಿ ಮಾತ್ರ ಹಿಂದೆ ಇದ್ದ ಹಾಗೆ ಇರುತ್ತೆ. ಜಿಂಕೆಗಳ ಥರನೇ ಅವಳು 4 ಕಾಲಿಂದ ಓಡಾಡ್ತಾ ಇರ್ತಾಳೆ. ಪ್ರತಿಯೊಂದನ್ನು ನೆನಪು ಕೂಡ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಮಾತು ಮಾತ್ರ ಯಾರ ಜೊತೆಗೂ ಇಲ್ಲ. ಏಕೆಂದರೆ ಅವಳ ಜೊತೆಗೆ ಯಾರೂ ಒಡನಾಡಿಗಳು ಇಲ್ಲ. ಹೀಗೆ ಒಮ್ಮೆ ಅವಳು ಮರದಿಂದ ಮರಕ್ಕೆ ಹಾಗೆ ಸಾಗಿ ಬಂದಾಗ, ಒಂದು ವಿಶಾಲ ಬಯಲು ಪ್ರದೇಶಕ್ಕೆ ಬಂದಾಗ ಎಲ್ಲೋ ನೋಡಿದ ಹಾಗೆ ಭಾಸ ಆಗುತ್ತೆ. ಅದು ತಕ್ಷಣ ಅವಳ ಮನಸ್ಸಿಗೆ ಗೊತ್ತಾಗುತ್ತೆ, ಇದು ಪ್ರತಿಷ್ಠಾನ ನಗರ. ಅಂದರೆ ತಾನು ಹುಟ್ಟಿ ಅಲ್ಲಿಂದ ಹೊರಗಡೆಗೆ ಬಂದಂತಹ ನಗರ, ತನ್ನ ತಂದೆಯ ಜಾಗ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವಳಿಗೆ ಅಲ್ಲಿನ ಸೆಳೆತ ಅಂತೂ ಏನೂ ಇರೋದಿಲ್ಲ. ಸುಮ್ಮನೆ ಎಲ್ಲ ಜಾಗವನ್ನು ನೋಡಿದ ಹಾಗೆ ಅಲ್ಲೂ ನೋಡ್ತಾಳೆ. ಆಗ ಅಲ್ಲಿ ಸಾಕಷ್ಟು ಜನ ಸೇರಿಕೊಂಡಿರ್ತಾರೆ. ಏನೋ ಗಡಿಬಿಡಿ ಎಲ್ಲ ನಡೀತಾ ಇರುತ್ತೆ. ಅವಳು ಒಂದು ಮರವನ್ನು ಹತ್ತಿ ಕೂತು ಅದನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಒಂದು 4 ಜನ ಯುವಕರು ಅಲ್ಲಿಗೆ ಬರ್ತಾರೆ. ಅವಳಿಗೆ ಈ ಮುಖ ತುಂಬ ಪರಿಚಿತವಾದದ್ದು ಅಂತ ಅನ್ನಿಸ್ತಾ ಇರುತ್ತೆ. ಯಾರಿರಬಹುದು ಇವರು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ನೋಡಿದ್ರೆ ಒಬ್ಬ ಇವಳು ಹಾಗೇ ಇರ್ತಾನೆ. ಯಾರಿರ್ಬೋದು, ಇಷ್ಟೊಂದು ನನ್ನನ್ನೇ ಹೋಲ್ತಾ ಇದ್ದಾನಲ್ಲ ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಯಾರೋ ಒಬ್ಬರು ವಸುಮಂತ ಇಲ್ಲಿ ಬಾ ಅಂತ ಕರೆದಿದ್ದು ಕೇಳಿಸುತ್ತೆ. ಬಂದೆ ಪ್ರತರ್ಧನ ಅಂತ ಆ ಹುಡುಗ ಹೇಳ್ತಾನೆ. ಅಂದರೆ ಅವಳ ಮನಸ್ಸಿಗೆ ಆವಾಗ ಒಂದು ವಿದ್ಯುತ್ ಆಘಾತ ಆದಂಗೆ ಆಗುತ್ತೆ. ಅಂದರೆ ಇವರಿಬ್ಬರೂ ತನ್ನ ಮಕ್ಕಳೇ. ತನ್ನ ಹಾಗೆ ಇರೋನು ವಸುಮಂತ, ಇನ್ನೊಬ್ಬ ಪ್ರತರ್ಧನ. ಅಷ್ಟರಲ್ಲಿ ಇನ್ನೊಬ್ಬನು ಬಂದು ಸೇರಿಕೊಳ್ತಾನೆ, ಅವನು ಶಿಬಿ. ಆನಂತರ ಆಶ್ಚರ್ಯದ ಮೇಲೆ ಆಶ್ಚರ್ಯಗಳು ಘಟಿಸ್ತಾ ಹೋಗುತ್ತೆ ಅವಳಿಗೆ. ಅಂದರೆ ಈ 3 ಜನ ಮಕ್ಕಳು ತನ್ನ ಮಕ್ಕಳೇ, ಆದರೆ ಬೇರೆ ಬೇರೆ ತಂದೆಯರಿಗೆ ಹುಟ್ಟಿದಂತಹ ಮಕ್ಕಳು. ಇವರು ಹೀಗೆ ಯಾವಾಗ ಒಂದಾದರೂ ಏನಿದು ಅಂಥೇಳಿ ಆ ಮರದ ಮೇಲೆ ಕೂತು ಎಲ್ಲವನ್ನು ನಿಟ್ಟಿಸಿ ನೋಡ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲಿ ಒಂದು ಯಜ್ಞ ವೇದಿಕೆಯನ್ನು ತಯಾರು ಮಾಡ್ತಾ ಇರ್ತಾರೆ. ಆಮೇಲೆ ಅವರ ಮಾತುಕತೆಗಳಿಂದ ಇವಳಿಗೆ ಅರ್ಥ ಆಗೋದು ಏನು ಅಂದರೆ, ಯಯಾತಿ ಅಲ್ಲೊಂದು ಯಾಗವನ್ನು ಮಾಡೋಕ್ಕೆ ಉಪಕ್ರಮಿಸಿದ್ದ. ಅದರ ಅಧ್ವೈರ್ಯು ಕೂಡ ವಿಶ್ವಾಮಿತ್ರ. ಅವನ ಜೊತೆಗೆ ಅವನ ಮಗನಾದ ಅಷ್ಟಕ ಕೂಡ ಇದ್ದ. ಆಗ ಮತ್ತೆ ಅವಳಿಗೆ ನೆನಪಾಗುತ್ತೆ, ವಿಶ್ವಾಮಿತ್ರನಿಂದ ತಾನು ಕೂಡಿ ಪಡೆದ ಫಲ ಅಷ್ಟಕ ಅಂತೇಳ್ಬಿಟ್ಟು. ಆ 4 ಮಕ್ಕಳನ್ನು ಒಂದೇ ಸಲ ನೋಡೋ ಒಂದು ಭಾಗ್ಯ ತನಗೆ ದೊರೀತಾ ಅಂತ ಅನಿಸುತ್ತೆ. ಆದರೆ ಅವಳಿಗೆ ಮತ್ತೆ ಹೋಗಿ ಮಕ್ಕಳನ್ನು ಮತ್ತೆ ಬಾಚಿ ತಬ್ಬಬೇಕು ಅನ್ನೋ ಆಸೆ ಒಂದು ಕ್ಷಣ ಬರುತ್ತೆ, ಮತ್ತೆ ಹೋಗುತ್ತೆ. ಏಕೆಂದರೆ
ತಾನು ಈಗ ಮಾಮೂಲಿನ ಹಾಗೆ ಸ್ತ್ರೀ ಅಲ್ಲ, ಒಂದು ಜಿಂಕೆ ರೂಪದಲ್ಲೇ ಇರತಕ್ಕಂಥ ಒಂದು ಹೆಂಗಸು. ತಾನು ಜಿಂಕೆ ಥರನೇ ಓಡಾಡ್ಕೊಂಡಿದ್ದೀನಿ, ಜಿಂಕೆಯ ಚರ್ಮವನ್ನು ಹೊದ್ಕೊಂಡು ಓಡಾಡ್ತಾ ಇದ್ದೀನಿ. ತನ್ನನ್ನು ಯಾರು ತಾಯಿ ಅಂತ ಸ್ವೀಕರಿಸ್ತಾರೆ ಅನ್ನೋ ಒಂದು ಯೋಚನೆ ಅವಳ ಮನಸ್ಸಿಗೆ ತಕ್ಷಣ ಬಂದು ಹೋಗುತ್ತೆ. ಆನಂತರ ಅದೇ ಮರದ ಮೇಲೆ ಕೂತು ನೋಡ್ತಾ ಇರ್ತಾಳೆ. ವಸುಮಂತ, ಪ್ರತರ್ಧನ ಮತ್ತು ಶಿಬಿ ಇವರುಗಳು 3 ದಿಕ್ಕಿನಲ್ಲೂ ನಿಂತುಕೊಂಡು ಯಜ್ಞಕ್ಕೆ ಯಾವುದೇ ಅಡೆತಡೆ ಆಗದೇ ಇರೋ ಹಾಗೆ ಬಿಲ್ಲು ಬಾಣಗಳನ್ನು ಧರಿಸಿ ಕಾಯ್ತಾ ಇರ್ತಾರೆ. ಇನ್ನು ಕೊನೆ ಮಗನಾದ ಅಷ್ಟಕ ಅಂದರೆ ವಿಶ್ವಾಮಿತ್ರನ ಮಗನಾದ ಅಷ್ಟಕ ತಂದೆಯ ಜೊತೆ ಸೇರಿಕೊಂಡು ಮಂತ್ರಗಳನ್ನು ಘೋಷಣೆ ಮಾಡೋದರಲ್ಲಿ ನಿರತನಾಗಿರ್ತಾನೆ. ಅವಳಿಗೆ ಒಂದು ರೀತಿಯ ಹೆಮ್ಮೆನೂ ಆಗುತ್ತೆ, ಸಂತೋಷವೂ ಆಗುತ್ತೆ. ತನ್ನ ಮಕ್ಕಳು ತಾನು ನೋಡ್ತಕ್ಕಂತಹ ಭಾಗ್ಯ ತನಗೆ ಸಿಕ್ಕಿತು ಅನ್ನೋ ಒಂದು ಸಂತೋಷ ಕೂಡ ಆಗುತ್ತೆ. ಕ್ಷಣದಲ್ಲೇ ಅವಳಿಗೆ ಯಾವುದೇ ಒಂದು ಮೋಹನೂ ಮನಸ್ಸಿಗೆ ಬರೋದಿಲ್ಲ. ಇದೇ ತನ್ನ ಬಾಳ, ಹೀಗೆ ತನ್ನ ಜೀವನ ಆಗಬೇಕಾಗಿತ್ತಾ ಅಂತ ಕೂಡ ಅಂದ್ಕೊಳ್ತಾಳೆ. ಅದೇ ಮರದ ಮೇಲೆ ಕೂತು ಎಲ್ಲವನ್ನು ನಿಟ್ಟಿಸಿ ನೋಡ್ತಾ ಇರ್ತಾಳೆ. ಬೆಳಗ್ಗೆ ಕಳೆಯುತ್ತೆ, ಮತ್ತು ರಾತ್ರಿ ಆಗುತ್ತೆ, ಮತ್ತೆ ಬೆಳಗ್ಗೆ ಬರುತ್ತೆ. ಆಗ ಅಲ್ಲಿ ಹೋಮ ಹವನಗಳು ಪ್ರಾರಂಭ ಆಗುತ್ತೆ. ತಂದೆಯಾದ ಯಯಾತಿ ಯಜ್ಞವನ್ನು ಮಾಡ್ತಾ ಇರ್ತಾನೆ. ತಂದೆಯನ್ನು ದಿಟ್ಟಿಸಿ ನೋಡ್ತಾಳೆ. ವಯಸ್ಸಾಗ್ಬಿಟ್ಟಿದೆ ಅಪ್ಪನಿಗೆ ಅಂತ ಅವಳ ಮನಸ್ಸಿಗೆ ಅನಿಸುತ್ತೆ. ಏಕೆಂದರೆ ಇವಳಾಗಲೇ ಆ ನಗರವನ್ನು, ತಂದೆಯನ್ನು, ಊರನ್ನು ಎಲ್ಲವನ್ನು ಬಿಟ್ಟು ಬಂದು 15 ವರ್ಷದ ಮೇಲಾಗಿರುತ್ತೆ. 15 ವರ್ಷದ ಮೇಲೆ ಅಂದರೆ ತನ್ನ ಮಕ್ಕಳೇ ಇಷ್ಟು ದೊಡ್ಡವರಾಗಿರೋದು, ಇನ್ನು ತನ್ನ ತಂದೆ ವಯಸ್ಸಾದವರಾಗಿ ಆಗದೆ ಇರೋಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ತಾಳೆ. ಆಮೇಲೆ ಅವರ ಮಾತುಗಳಿಂದ ಅವಳಿಗೆ ಗೊತ್ತಾಗೋದೇನು ಅಂತಂದರೆ, ಆ ಎಲ್ಲ ರಾಜರಿಗೂ ಮಾಧವಿಯ ಮಕ್ಕಳು ಅಂದರೆ ಮಾಧವಿಯಿಂದ ಅವರುಗಳು ಪಡೆದಂತಹ ಮಕ್ಕಳನ್ನು ಅಣ್ಣ ತಮ್ಮಂದ್ರ ಹಾಗೇ ಬೆಳೆಯೋ ಹಾಗೆ ನೋಡ್ಕೊಂಡಿರ್ತಾರೆ. ಇದು ಅವಳಿಗೆ ಅವರ ಮಾತುಗಳಿಂದ ಅರ್ಥ ಆಗುತ್ತೆ. ಏಕೆಂದರೆ ಅವ್ರು ಮಾತಾಡಬೇಕಾದ್ರೂ ಕೂಡ ಅಣ್ಣ ಅನ್ನೋ ಮಾತುಗಳಲ್ಲೇ ಕೇಳಿಸ್ಕೊತಾ ಇರ್ತಾಳೆ. ಹಾಗಾಗಿ ಅವಳಿಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿನೂ ಸಿಕ್ಕುತ್ತೆ. ಇನ್ನು ಯಜ್ಞ ಪ್ರಾರಂಭ ಆಗುತ್ತೆ. ವಿಶ್ವಾಮಿತ್ರ ಮತ್ತು ಅವನ ಮಗನಾದ ಅಷ್ಟಕ ಮಂತ್ರಘೋಷವನ್ನು ಮಾಡ್ತಾ ಹೋಮಗಳನ್ನು ಮಾಡಿಸ್ತಾ ಇರ್ತಾರೆ. ಇವಳಿಗೆ ಕೊನೆಗಳಿಗೆವರೆಗೂ ಏನು ಮಾಡಬೇಕು, ಹೋಗಿ ತನ್ನ ಇರುವನ್ನು ತೋರಿಸ್ಬಿಡೋಣ ಅಂತ ಮನಸ್ಸಿಗೆ ಬರುತ್ತೆ. ನಿಧಾನವಾಗಿ ಮರದಿಂದ ಇಳಿತಾಳೆ. ಯಾರೂ ತನ್ನನ್ನು ಗಮನಿಸೋದಿಲ್ಲ ಅಂತ ಅಂದ್ಕೊಂಡು ನಿಧಾನವಾಗಿ ಆ ಹೋಮಕುಂಡದ ಹತ್ತಿರಕ್ಕೆ ಹೋಗ್ತಾಳೆ. ಅದನ್ನು 4 ಕಾಲುಗಳಲ್ಲಿ ನಡ್ಕೊತಾ ಹೋಗ್ತಾಳೆ. ಅಂದರೆ ಒಂದು ಜಿಂಕೆ ಹತ್ತಿರ ಬರ್ತಾ ಇದೆ ಅಂತ ಎಲ್ಲರೂ ಭಾವಿಸ್ಬೇಕು. ಆಗ ಇದ್ದಕ್ಕಿದ್ದ ಹಾಗೆ ವಿಶ್ವಾಮಿತ್ರನ ದೃಷ್ಟಿ ಹತ್ತಿರ ಬರ್ತಿದ್ದಂತಹ ಈ ಜಿಂಕೆ ಮೇಲೆ ಬೀಳುತ್ತೆ. ಒಂದೇ ಕ್ಷಣ ಅವನಿಗೆ ತಕ್ಷಣ ಗೊತ್ತಾಗುತ್ತೆ, ಇದು ಜಿಂಕೆ ಅಲ್ಲ, ಇದು ಈ ಕಣ್ಣುಗಳನ್ನು ತಾನು ತುಂಬ ಸಮೀಪದಿಂದ ನೋಡಿದ್ದೀನಿ ಅನ್ನೋ ಭಾಸ ಅವನಿಗೆ ಆಗುತ್ತೆ. ಕ್ರಮೇಣ ತಕ್ಷಣ ಗೊತ್ತಾಗುತ್ತೆ, ಇದು ಮಾಧವಿ. ಆದರೆ ಇವಳ್ಯಾಕೆ ಜಿಂಕೆ ಥರ ಬರ್ತಾ ಇದ್ದಾಳೆ, ಅಥವಾ ತನಗೆ ಹಾಗೆ ಭಾಸ ಆಗ್ತಿದೆಯಾ ಅಂತ ಕೂಡ ಅವನು ಅಂದ್ಕೊಳ್ತಾನೆ. ನೋಡೋಷ್ಟರಲ್ಲಿ ಆ ಜಿಂಕೆ ಬರುತ್ತೆ. ಆ ಹೋಮಕುಂಡವನ್ನು 4 ಸುತ್ತು ಹಾಕಿಬಿಟ್ಟು ಅಲ್ಲಿದ್ದ ಬೆಂಕಿ ಒಳಗಡೆ ತನ್ನ ದೇಹವನ್ನು ಬಿಟ್ಟುಬಿಡುತ್ತೆ. ಎಲ್ಲರೂ ಇದೇನಿದು, ಈ ಥರ ಆಯ್ತಲ್ಲ, ಅಪಚಾರ ಆಯಿತಾ, ಇದು ಏನಾಯಿತು ಅಂತ ಅಂದ್ಕೊತಾ ಇರ್ತಾರೆ. ಆಗ ವಿಶ್ವಾಮಿತ್ರ ಎಲ್ಲರಿಗೂ ಸುಮ್ಮನೆ ಇರೋಕ್ಕೆ ಸನ್ನೆ ಮಾಡ್ತಾನೆ. ಆನಂತರ ಹೇಳ್ತಾನೆ, ಅದು ಜಿಂಕೆ ಅಲ್ಲ, ಈ 4 ಜನ ಮಕ್ಕಳ ತಾಯಿಯಾದಂತಹ ಮಾಧವಿ. ಒಂದು ರೀತಿಯಲ್ಲಿ ನಾವು 4 ಜನ್ಮ ಅವಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ವಿ. ನಾವು ಅವಳ ಬಾಳು ಆಗೋದಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗಿದ್ದೀನಿ. ಈಗ ಅವಳಿಗೆ ಸದ್ಗತಿ ಸಿಕ್ತು ಅಂತ ಕೂಡ ವಿಶ್ವಾಮಿತ್ರ ಹೇಳ್ತಾನೆ. ಈ ಕಣ್ಣೀರಿನ ಕಥೆಯನ್ನು ಎಲ್ಲರೂ ಕೇಳ್ತಾರೆ. ಮಕ್ಕಳಿಗೂ ಕೂಡ ತುಂಬ ದುಃಖ ಆಗುತ್ತೆ. ಅಮ್ಮ ಎದುರುಗಡೆ ಇದ್ದರೂ ಕೂಡ ತಮ್ಗೆ ಯಾರಿಗೂ ಗುರುತಿಸೋಕ್ಕೆ ಆಗಲಿಲ್ಲ ಅನ್ನೋ ವ್ಯಥೆಯಲ್ಲಿ ಮುಳುಗ್ತಾರೆ. ಆದರೆ ಮರುಕ್ಷಣವೇ ಅವರದಿಂದ ಹೊರಗೆ ಬರ್ತಾರೆ. ಏಕೆಂದರೆ ಹುಟ್ಟಿದಾರಭ್ಯ ಆ ಮಕ್ಕಳು ತಾಯಿಯ ಪ್ರೀತಿಯನ್ನು ಕಂಡೇ ಇರೋದಿಲ್ಲ. ಯಾರೋ ಮಹಾರಾಣಿ ಅಥವಾ ಸಖಿ ಈ ಥರದವ್ರ ಜೊತೆಗೆ ಮಕ್ಕಳು ಬೆಳೆದಿರ್ತಾರೆ. ಈ ಥರ ಮಾಧವಿಯ ಬಾಳು ಅಂತ್ಯ ಆಗತ್ತೆ. ಇಲ್ಲಿಗೆ ಮಾಧವಿ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಈ ಒಂದು ಸಂಚಿಕೆ ಏನಿದೆ, ಇದು ಒಂದು ಸಣ್ಣ ಕಥೆಯಾಗಿ ತರಂಗದಲ್ಲಿ ಬಂದಿತ್ತು. ಅಂದರೆ ಮೂಲ ಅನುಪಮ ನಿರಂಜನ ಅವರ ಮಾಧವಿ ಕಥೆಯಲ್ಲಿ ಇವತ್ತಿನ ಸಂಚಿಕೆ ಇಲ್ಲ. ಅದಕ್ಕೆ ಮುಂದುವರಿದ ಭಾಗವನ್ನು ವೈದೇಹಿ ಅಂತಕ್ಕಂಥ ಲೇಖಕಿಯರು ಬರೆದಿದ್ದರು. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಸರಿ, ಅದನ್ನು ಇದರಲ್ಲಿ ಸೇರಿಸೋಣ ಅಂದ್ಬಿಟ್ಟು ಅದನ್ನು ಇದ್ರ ಜೊತೆಗೆ ಸೇರಿಸಿದ್ದೀನಿ.
ತಪ್ಪಾಗಿದ್ದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಈ ಕತೆಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.